ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಭಾಗವತದ 2ನೇ ಸ್ಕಂಧದ 7ನೇ ಅಧ್ಯಾಯದ 46ನೇ ಶ್ಲೋಕವನ್ನು ನಾವು ನೋಡಿ ಮುಗಿಸಿದ್ದೀವಿ. ತೇವೈ ವಿದಂತ್ಯತಿತರಂತಿ ಚ ದೇವಮಾಯಾಂ ಸ್ತ್ರೀಶೂದ್ರಹೂಣ ಶಬರ ಅಪಿ ಪಾಪಜೀವಾಃ ಯದ್ಯದ್ಭುತ ಪರಾಕ್ರಮ ಪರಾಯಣ ಶೀಲದಕ್ಷಾಃ ತಿರ್ಯಗ್ಜನ ಅಪಿ ಕಿಮು ಶ್ರುತಧಾರಣಾಯೇ ಅಂತ ಆ ಶ್ಲೋಕ. ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ 160ನೇ ಶ್ಲೋಕದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಆದರ ಜನನಾಯ ಕೇವಲಂ ವೇದಾದಿಶಾಸ್ತ್ರ ಯೋಗ್ಯತಾರಹಿತಾನಾಂ ಸಂಸಾರ ತರಣಂ ದೃಷ್ಟಮಿತಿ ದರ್ಶಯತಿ. ಭಾಗವತ ಗ್ರಂಥದ ಅಧ್ಯಯನದ ಬಗ್ಗೆ ನಮಗೊಂದು ಆದರ ಮೂಡಬೇಕು. ವೇದಾದಿಶಾಸ್ತ್ರಗಳನ್ನು ಓದುವ ಶಕ್ತಿ ಯೋಗ್ಯತೆ ಇಲ್ಲದೇ ಇರುವವರು ಕೂಡ ಸಂಸಾರವನ್ನು ದಾಟಬಲ್ಲರು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಹಾಗಿರುವಾಗ ಶಾಸ್ತ್ರಗಳನ್ನು ಓದುವ ಶಕ್ತಿ ಇದ್ದವರು ಈ ಸಂಸಾರವನ್ನು ದಾಟುತ್ತಾರೆ ಅನ್ನೋದ್ರ ಬಗ್ಗೆ ನಾವು ಏನು ಹೇಳಬೇಕಾಗಿದೆ ಅಂತ ಅದರ ತಾತ್ಪರ್ಯ. ತೇಪಿ ಯಥಾಯೋಗ್ಯಂ ದೇವಮಾಯಾಂ ವಿದಂತಿ ಅತಿತರಂತಿ ಚ ಸಂಸಾರ. ಪಾಪದ ಕಾರಣದಿಂದ ಸ್ತ್ರೀಯರಾದವರು, ಶೂದ್ರರು, ಹೂಣರು, ಶಬರರು ಮೊದಲಾದವರು ಕೂಡ ತಮಗೆಷ್ಟು ಸಾಧ್ಯವೋ ಅಷ್ಟು ಭಗವಂತನ ವೈಭವವನ್ನು, ಮಹಿಮೆಯನ್ನು ತಿಳಿಯುತ್ತಾರೆ ಮತ್ತು ಸಂಸಾರವನ್ನು ದಾಟ್ತಾರೆ. ಹೀಗಿರುವಾಗ ಶ್ರುತಧಾರಣಾ ಶಾಸ್ತ್ರದ ಶ್ರವಣ ಮನನ ಧ್ಯಾನಕ್ಕೆ ಯೋಗ್ಯರಾದವರು, ಅವರು ಈ ಭಗವಂತನ ಮಹಿಮೆಯನ್ನು ತಿಳಿತಾರೆ ಮತ್ತು ದಾಟ್ತಾರೆ ಅನ್ನೋದ್ರ ಬಗ್ಗೆ ಏನು ಹೇಳಬೇಕು ಅಂತ ವಿಷ್ಣು ತೀರ್ಥರ ವಾಕ್ಯ ಅಲ್ಲಿ. ಪುರಾಣಿಕಾಚಾರ್ಯರು ಅದಕ್ಕೆ ಕನ್ನಡದ ಅನುವಾದ ಒಂದಿಷ್ಟು ಮಾಡಿದ್ದಾರೆ. ಅದನ್ನು ನಾವು ಒಂದು ಬಾರಿ ಈಗ ನೋಡಬೇಕಷ್ಟೆ. ಈ ಸ್ತ್ರೀ ಶೂದ್ರ ಮೊದಲಾದವರಿಗೆ ಶಾಸ್ತ್ರದ ಮೂಲಕ ಜ್ಞಾನ ಸಂಪಾದನೆಗೆ ಸಾಮರ್ಥ್ಯ ಅಧಿಕಾರ ಇಲ್ಲ. ಅವರು ಹೇಗೆ ಜ್ಞಾನ ಸಂಪಾದನೆ ಮಾಡಬೇಕು, ಮುಕ್ತಿ ಪಡೆಯಬೇಕು ಹೇಗೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಭಾಗವತ ಈ ಪಾಪಜೀವ ಎಂಬ ಶಬ್ದದಿಂದ ಸಮಾಧಾನ ಕೊಟ್ಟಿದೆ. ಪಾಪಜೀವ ಅಂದರೆ ಸ್ವಭಾವದಿಂದಲೇ ಪಾಪಿಗಳಾದ ಜೀವರು ಅಂತ ಅದರ ಅರ್ಥ ಅಲ್ಲ. ಸ್ವಭಾವದಿಂದಲೇ ಪಾಪಜೀವಿಗಳಾಗಿದ್ದರೆ ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಅವನಲ್ಲಿ ಆಶ್ರಿತರಾಗಿರಬೇಕು, ಅವನಲ್ಲೇ ಮನಸ್ಸನ್ನು ನೆಟ್ಟಿರಬೇಕು ಅಂತ ನಾವು ಕಳೆದ ದಿವಸ ಏನು ನೋಡಿದ್ದೀವಿ. ಅಂಥ ಒಂದು ಪ್ರವೃತ್ತಿಯೇ ಅವರಲ್ಲಿ ಬರೋದಿಲ್ಲ. ಸ್ವಾಭಾವಿಕವಾಗಿ ಪಾಪಿಗಳಾದಂಥ ಜೀವರು ಹೀಗೆ ಭಗವಂತನಲ್ಲಿ ತಮ್ಮ ನೆಲೆ ಕಂಡುಕೊಳ್ಳೋದಿಲ್ಲ. ಭಗವಂತನನ್ನು ಸ್ಮರಿಸುವ ಸ್ವಭಾವವನ್ನು ಅವರು ಹೊಂದಿರೋದಿಲ್ಲ. ಅವನ ಕುರಿತು ಶ್ರವಣ ಮನನ ಧ್ಯಾನಾದಿಗಳಿಗೆ ಅವರ ಆಸಕ್ತಿಯೂ ತೋರಿಸೋದಿಲ್ಲ. ಆದ್ದರಿಂದ ಪಾಪಜೀವರು ಅಂದರೆ ಮುಕ್ತಿಯೋಗ್ಯರಾದ ದೇವ, ಋಷಿ, ಪಿತೃಪ ಮತ್ತು ಮನುಷ್ಯರು ಮೊದಲಾದವರೇ ಏನೋ ಶಾಪದ ಕಾರಣದಿಂದಾಗಿ, ಪಾಪ ನಿಮಿತ್ತದಿಂದಾಗಿ ಭೂಮಿಯಲ್ಲಿ ಸ್ತ್ರೀಯರಾಗಿ, ಶೂದ್ರರಾಗಿ, ಪಶು ಪಕ್ಷಿ ಯೋನಿಗಳಲ್ಲಿ ಜನಿಸಿದರೆ ಅವರನ್ನು ಪಾಪಜೀವರು ಅಂತ ಹೇಳಬೇಕಷ್ಟೆ. ಅದನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ವಸ್ತುತಃ ಅವರ ಸ್ವಭಾವದಲ್ಲಿ, ಅವರ ಯೋಗ್ಯತೆಯಲ್ಲಿ ಭಕ್ತಿ ಇತ್ಯಾದಿಗಳು ಇದ್ದೇ ಇರ್ತವೆ. ಆದರೂ ಈ ಸಾಧನೆ ಮಾಡುವಾಗ ಶಾಸ್ತ್ರದ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡದೇ ಹೋದರೆ ಅವರಿಗೆ ಹೇಗೆ ಮುಕ್ತಿ? ಸ್ವಭಾವದಲ್ಲಿ ಎಲ್ಲವೂ ಹುದುಗಿರಬಹುದು. ಆದರೆ ಈಗ ಅಂಥವರಿಗೆ, ಕೆಲವರಿಗೆ ಅಧ್ಯಯನ ಮಾಡುವ ಅಧಿಕಾರವಿಲ್ಲದೇ ಇದ್ದಾಗ ಅವರು ಹೇಗೆ ಏನು ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಸಮಾಧಾನ. ಸ್ತ್ರೀ ಶೂದ್ರ ಮೊದಲಾದವರಿಗೆ ಆಯಾ ಜನ್ಮದಲ್ಲಿ ಶಾಸ್ತ್ರಾಭ್ಯಾಸ ಮಾಡುವಂಥ ಅಧಿಕಾರ ಇರೋದಿಲ್ಲ. ಆದರೆ ಪೂರ್ವ ಜನ್ಮದಲ್ಲಿ ಅವರೇ ಬೇರೆ ಬೇರೆ ರೂಪದಿಂದ ಅಧ್ಯಯನ ಮಾಡಿಬಿಟ್ಟಿರ್ತಾರೆ. ವಿದುರನಿಗೆ ಆ ಜನ್ಮ ಅದೇನಿತ್ತು ಮಹಾಭಾರತದ ಕಾಲದಲ್ಲಿ, ಆ ಜನ್ಮ ಅದು ಶೂದ್ರನ ಜನ್ಮ. ಆದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಅವನು ಅಧ್ಯಯನ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಆ ಕಾರಣದಿಂದ ಈ ಜನ್ಮದಲ್ಲಿಯೂ ಕೂಡ ಆತ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಯಾಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಇದು ಅನೇಕ ಜನ ಸ್ತ್ರೀಯರಿಗೂ ಅನ್ವಯಿಸ್ತದೆ. ಕೆಲವರು ದೇವತಾ ಸ್ತ್ರೀಯರು ಮೊದಲಾದವರು ಇಲ್ಲಿ ಸ್ತ್ರೀಯರಾಗಿ ಹುಟ್ಟಿದರು,
ಮತ್ತು ಕೆಲವರು ದೇವತಾ ಪುರುಷರು ಅವರು ಇಲ್ಲಿ ಸ್ತ್ರೀಯರಾಗಿ ಹುಟ್ಟಿದರೂ ಕೂಡ ಮೂಲ ಅವರ ಸ್ವಭಾವದಲ್ಲೇ ಶಾಸ್ತ್ರದ ಅಧ್ಯಯನ ಮಾಡುವ ಅಧಿಕಾರ ಅವರಿಗಿರೋದ್ರಿಂದ ಅವರು ಮಾಡಿಯೇ ಬಿಡ್ತಾರೆ. ಈಗಿನ ಜನ್ಮದಲ್ಲಿ ಮಾಡಲಿಕ್ಕೆ ಅಧಿಕಾರ ಇಲ್ಲದೆ ಹೋದವರು ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದನ್ನು ಊರ್ಜಿತಪಡಿಸ್ಕೋತಾರೆ. ಆದ್ದರಿಂದ ಅವರಿಗೆ ಸಾಧನೆ ಆಗ್ತದೆ. ಅವರಿಗೆ ಭಕ್ತಿ ಸ್ವಭಾವದಲ್ಲೇ ಇರೋದರಿಂದ ಭಗವಂತನ ನಾಮಗಳ ಜ್ಞಾನ, ಅದರ ನಿರಂತರ ಆವರ್ತನ ಇತ್ಯಾದಿ ಮಾಡಲಿಕ್ಕೆ ಅದಕ್ಕೆ ಅಧಿಕಾರ ಇದ್ದೇ ಇದೆ. ಹಾಗಾಗಿ ಇಲ್ಲಿ ಪುರಾಣಿಕಾಚಾರ್ಯರು ಬರೀತಾರೆ, ಸ್ತ್ರೀಯರು ಮತ್ತು ಬ್ರಾಹ್ಮಣಾಭಾಸರು ಬ್ರಾಹ್ಮಣರಂತೆ ಕಾಣ್ತಾರೆ, ಆದರೆ ವಸ್ತುತಃ ಅವರು ಸರಿಯಾದ ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣರಲ್ಲ, ಬ್ರಹ್ಮ ಬಂಧುಗಳು ಅಂತ ಅವ್ರನ್ನ ತತ್ವಪ್ರಕಾಶಿಕ ಕರೆದಿದೆ. ನಾನು ಅದನ್ನು ಮುಂದೆ ಹೇಳೋನಿದ್ದೇನೆ. ಆ ತತ್ವಪ್ರಕಾಶಿಕದಲ್ಲಿ ಬಂದಿರುವ ವಿಚಾರವನ್ನೇ, ಸೂತ್ರ ಭಾಷ್ಯದಲ್ಲಿ ಬಂದಿರುವ ವಿಚಾರವನ್ನೇ ಪುರಾಣಿಕಾಚಾರ್ಯರು ತಗೊಂಡಿದ್ದಾರೆ. ಸ್ತ್ರೀಯರು ಬ್ರಾಹ್ಮಣಾಭಾಸರು ಅರ್ಥಾತ್ ಬ್ರಹ್ಮಬಂಧುಗಳು, ಮತ್ತು ಶೂದ್ರಾದಿಗಳು ಕೂಡ ಪಂಚರಾತ್ರಾದಿ ಗ್ರಂಥಗಳಿಂದ, ಪಂಚರಾತ್ರ ಮತ್ತು ಭಾಗವತ ಮೊದಲಾದ ಪುರಾಣಗಳ ಗ್ರಂಥಗಳಿಂದ ಭಗವಂತನ ನಾಮಗಳ ಜ್ಞಾನವನ್ನು ಪಡೆದು ಬ್ರಹ್ಮಜ್ಞಾನ ಸಂಪಾದನೆ ಮಾಡಿ ಮುಕ್ತಿ ಹೊಂದಕ್ಕೆ ಅವಕಾಶ ಇದ್ದೇ ಇದೆ. ಆದರೆ ಅವರು ಆ ಗ್ರಂಥವನ್ನು ಆದ್ಯಂತ ಪಠನ ಮಾಡಬಾರ್ದು, A to Z ಪಠನ ಮಾಡಬಾರ್ದು. ಅದನ್ನು ಹೇಳುವಂಥ ಗುರು ಒಬ್ಬನ ಎದುರಿಗೆ ತಾವು ಕೂತ್ಕೊಂಡು ಅದಕ್ಕೆ ಪೂರ್ಣ ಯೋಗ್ಯರಾದ ಮತ್ತೂ ಕೆಲವು ಶ್ರೋತೃಗಳನ್ನು ಅಲ್ಲಿ ಮುಂದಿಟ್ಟುಕೊಂಡು ಕೆಲವು ಭಾಗಗಳನ್ನು ಅಧ್ಯಯನ ಮಾಡಬಹುದು. ಏಕದೇಶೀಯ ಪರೋಕ್ತೇತು ನತು ಗ್ರಂಥ ಪುರಸ್ಸರಂ ಅಂತ ವ್ಯೋಮ ಸಂಹಿತಾದಲ್ಲಿ ಬರುವ ಅಭಿಪ್ರಾಯವನ್ನು ಇಲ್ಲಿ ಪುರಾಣಿಕಾಚಾರ್ಯರು ನಮ್ಮ ಗುರುಗಳು ಹೇಳಿದ್ದಾರೆ. ಇದಷ್ಟಲ್ಲದೆ ತತ್ರಯ ಬ್ರಾಹ್ಮಣೀ ನಾರಿ ಪಠೇತ್ ಗ್ರಂಥ ಪುರಸ್ಸರಂ ಅಂತ ಒಂದು ವಾಯುಪುರಾಣವೋ ಇತ್ಯಾದಿ ಬೇರೆ ಯಾವುದೋ ಪುರಾಣದಲ್ಲಿ ಬರುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಬ್ರಾಹ್ಮಣ ಸ್ತ್ರೀಯರಿಗೆ ಗ್ರಂಥ ಪಠನೆಗೂ ಕೂಡ ಅವಕಾಶ ಇದ್ದೇ ಇದೆ ಅಂತ. ಅದನ್ನೇ ನಾನು ಮುಂದಿನ ಭಾಗದಲ್ಲಿ ಹೇಳುವಂತೇನೆ. ಪೂರ್ವ ಜನ್ಮದಲ್ಲೇ ಹೀಗೆ ಶಾಸ್ತ್ರಾಭ್ಯಾಸ ಮಾಡಿದವರಿಗೂ ಕೂಡ ಜ್ಞಾನಾಧಿಕಾರ ಇದೆ ಅಂದ ಮೇಲೆ ಈ ಜನ್ಮದಲ್ಲಿ ಶಾಸ್ತ್ರಾಭ್ಯಾಸ ಮಾಡುವವರಿಗೆ ಇನ್ನೇನು ನಾವು ಹೇಳಬೇಕು? ಇದೊಂದು ಕೈಮುತ್ಯ ನ್ಯಾಯ. ಅದನ್ನು ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಈ ಮುಂದಿನ ಭಾಗದಲ್ಲಿ ಹಿಂದೆ ನಾವು ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾ ಸಮೇತ ಅಧ್ಯಯನ ಮಾಡುವಾಗ ಕೆಲವು ವಿಷಯಗಳನ್ನು ಏನು ಗಮನಿಸಿದ್ದೆವು ಅದನ್ನು ಇಲ್ಲಿ ತಮ್ಮೆದುರಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಸ್ತ್ರೀಯರಿಗೂ ಕೂಡ ಇತಿಹಾಸ ಪುರಾಣ ಗ್ರಂಥಗಳ ಅಧ್ಯಯನದ ಅವಕಾಶ ಇದ್ದೇ ಇದೆ. ಅದರಲ್ಲೂ ಬ್ರಾಹ್ಮಣ ಸ್ತ್ರೀಗೆ ಅಂತ ಪ್ರತಿಪಾದನೆ ಮಾಡುವ ಉದ್ದೇಶ ಅದು. ಶೂದ್ರ ಮೊದಲಾದ ಉಳಿದ ಸ್ತ್ರೀಯರಿಗೆ ಆ ಅಧಿಕಾರ ಇದೆ ಅಂತ ನಮಗಲ್ಲಿ ಆ ವಾಯುಪುರಾಣದಿಂದ ತಿಳಿದು ಬರೋದಿಲ್ಲ. ಸಾಮಾನ್ಯವಾಗಿ ಉಳಿದ ಸ್ತ್ರೀಯರು ತೀವ್ರ ಶ್ರಮದಾಯಕವಾದಂತಹ ದೈಹಿಕ ಕೆಲಸವನ್ನು ಮಾಡಬೇಕಾಗ್ತಿರ್ತದೆ. ಅಂಥವರಿಂದ ಶಾಸ್ತ್ರ, ನಮ್ಮ ಪರಂಪರೆ ಶಾಸ್ತ್ರ ಗಾಢವಾದ ಅಧ್ಯಯನ, ಮನನ, ಧ್ಯಾನ ಇತ್ಯಾದಿಗಳನ್ನು ನಿರೀಕ್ಷಿಸೋದಿಲ್ಲ. ಹಾಗೆ ಮಾಡಬೇಕು ಅವರು ಅಂತ ಶಾಸ್ತ್ರ ಡಿಮ್ಯಾಂಡ್ ಮಾಡೋದಿಲ್ಲ. ಆದರೆ ಬ್ರಾಹ್ಮಣ ಸ್ತ್ರೀಗೆ ಅವಳ ಜೀನ್ಸ್ನಲ್ಲೇ ಶಾಸ್ತ್ರ ಅಧ್ಯಯನ ಮಾಡುವಂಥ ಒಂದು ಅನುಕೂಲ ಬಂದಿರುವುದರಿಂದ ಮತ್ತು ಉಳಿದ ಸ್ತ್ರೀಯರಿಗೆ ಹೋಲಿಸಿದರೆ ಅಷ್ಟು ತೀವ್ರವಾದ ದೈಹಿಕ ಶ್ರಮದ ಕೆಲಸ ಇಲ್ಲದೇ ಇರೋದರಿಂದ ಬ್ರಾಹ್ಮಣ ಸ್ತ್ರೀ ಮತ್ತು ಕ್ಷತ್ರ ಸ್ತ್ರೀ ಮತ್ತು ವೈಶ್ಯ ಸ್ತ್ರೀಯು ಅಂತಲೂ ನಾವು ತಿಳ್ಕೊಳ್ಬಹುದು. ಇವರೆಲ್ಲರೂ ಕೂಡ ತಾವು ಗ್ರಂಥ ಪುರಸ್ಸರವಾಗಿ ಭಾರತ ಭಾಗವತಾದಿಗಳನ್ನು ಅಧ್ಯಯನ ಮಾಡಬಹುದು. ಈ ಜಾತಿ ಪದ್ಧತಿ ಅಂತ ಅನ್ನೋದು ಇವತ್ತು ನಾವು ದೈಹಿಕವಾಗಿ ಬ್ರಾಹ್ಮಣರಾಗಿದ್ದವರು, ದೈಹಿಕವಾಗಿ ಶೂದ್ರರಾಗಿದ್ದವರು ಮುಂದಿನ ಜನ್ಮಗಳಲ್ಲಿ ಹಾಗೇ ಇರ್ತಾರೆ ಅಂತಿಲ್ಲ. ಆದ್ದರಿಂದ ಸಾಧನೆ ಮಾಡಬೇಕಾದ ವ್ಯಕ್ತಿ ಅನೇಕ ಜನ್ಮಗಳಲ್ಲಿ ಬೇರೆ ಬೇರೆ ವರ್ಣಗಳಿಂದ ಕೂಡಿದ ದೇಹಗಳಲ್ಲಿ ಸಾಗಿ ಮುಂದೆ ಹೋಗಿ ನಾನಾ ಥರದ ಸಾಧನೆಗಳನ್ನು ಮಾಡ್ಕೊಳ್ತಾನೆ. ಇವತ್ತಿನ ಈ ಒಂದು ನಿರ್ದಿಷ್ಟವಾದ ಜನ್ಮದಲ್ಲಿ ಏನು ಓದಬೇಕು, ಏನನ್ನು ಓದಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಎನ್ನುವುದೆಲ್ಲದು ಒಂದು ವ್ಯವಸ್ಥೆಯೇ ಇಲ್ಲದೆ ಹೋದರೆ ಒಟ್ಟಾರೆ ಕುಟುಂಬದ ಜೀವನ, ಸಮಾಜ ಜೀವನ ಮತ್ತು ರಾಷ್ಟ್ರ ಜೀವನವೇ ಕುಸಿದು ಬೀಳ್ತದೆ. ಅದಕ್ಕಾಗಿ ಸಮಾಜದ ಜ್ಞಾನ ಕಾರ್ಯ ಮತ್ತು ಕ್ಷತ್ರಿಯರ ಜ್ಞಾನ ಕಾರ್ಯ ಬ್ರಾಹ್ಮಣರದು, ಕ್ಷತ್ರಿಯರದು ಬಲ ಕಾರ್ಯ, ಸಂಪತ್ತಿನ ಉತ್ಪಾದನೆ ಕಾರ್ಯ ವೈಶ್ಯರದು,
ಮತ್ತು ಸರ್ಕಾರದ ಇನ್ನಿತರ ನೌಕರಿಗಳು ಇತ್ಯಾದಿಗಳನ್ನು ಮಾಡುವ ಕೆಲಸ ಶೂದ್ರ ಸಮುದಾಯದ್ದು ಅನ್ನೋದು ಸಮಾಜದ ವ್ಯವಸ್ಥೆಗಾಗಿ ಶಾಸ್ತ್ರ ಹೇಳಿರುವಂಥ ಒಂದು ದೈಹಿಕವಾದಂಥ ವರ್ಣ ವ್ಯವಸ್ಥೆ. ಈ ವ್ಯವಸ್ಥೆಗೆ ಧಕ್ಕೆ ತರಬಾರದು. ಈ ವ್ಯವಸ್ಥೆಯಲ್ಲಿ ನಾವು ಇದ್ದುಕೊಂಡೇ ಹಿಂದಿನ, ಇಂದಿನ, ಮುಂದಿನ ಅನೇಕ ಜನ್ಮಗಳನ್ನೆಲ್ಲವನ್ನು ಪರಿಗಣನೆ ಮಾಡಿದರೆ ಆವಾಗ ಅನೇಕ ಜನ್ಮಗಳಲ್ಲಿ ಕೆಲವು ಬಾರಿ ಈಗ ಶೂದ್ರನಾಗಿದ್ದವನು ಮುಂದೆ ಬ್ರಾಹ್ಮಣನಾಗಿರುವ ಸಾಧ್ಯತೆ ಇರ್ತದೆ. ಹೀಗೆಲ್ಲ ಅವರು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಹಾಗೇ ಆಗ್ತದೆ. ಪ್ರತಿಯೊಬ್ಬನಿಗೂ ಕೂಡ ಸ್ತ್ರೀಯಾಗಲಿ ಪುರುಷನಾಗಲಿ ಯಾವುದೇ ವರ್ಣದವನಾಗಲಿ ಭಗವದ್ಭಕ್ತನಾಗಿದ್ದರೆ ನಮೇ ಭಕ್ತ ಪ್ರಣಶ್ಯತಿ, ಭಗವದ್ಗೀತಾ ಹೇಳುವಂತೆ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಭಗವಂತನ ಭಕ್ತನಾದವನು ಎಂದೂ ನಾಶ ಹೊಂದುವುದಿಲ್ಲ, ಅವನಿಗೆ ದುರ್ಗತಿ ಇಲ್ಲ ಅನ್ನುವುದನ್ನು ನೀನು ನನ್ನ ಆಜ್ಞೆಗನುಸಾರವಾಗಿ ಸಮಾಜದ ಎದುರಿಗೆ ನಿಂತ್ಕೊಂಡು, ಭಕ್ತ ಸಮುದಾಯದ ಎದುರಿಗೆ ನಿಂತ್ಕೊಂಡು ಪ್ರತಿಜ್ಞೆ ಮಾಡು ಅಂತ ಭಗವಂತ ಭಗವದ್ಗೀತಾದಲ್ಲಿ ಹೇಳ್ತಾನೆ. ನೀನೂ ಅದನ್ನು ತಿಳ್ಕೊ, ಭಗವದ್ಭಕ್ತನೆಂದು ನಾಶ ಹೊಂದೋದಿಲ್ಲ ಅಂತ ಅನ್ನೋದನ್ನು ತಿಳ್ಕೊ, ಮತ್ತು ಸಮಾಜಕ್ಕೆ ಅದನ್ನು ನೀನು ಹೇಳು ಅಂತ ಘಂಟಾಘೋಷವಾಗಿ ಹೇಳು ಅಂತ ಕೃಷ್ಣ ಭಗವದ್ಗೀತಾದಲ್ಲಿ ಹೇಳಿದ್ದಾನೆ. ಆದ್ದರಿಂದ ದೈಹಿಕವಾದ ವರ್ಣ ವ್ಯವಸ್ಥೆ ಅಂತ ಅನ್ನೋದು ಅದು ಕೇವಲ ತಾತ್ಕಾಲಿಕ, ಅದೇ ಅಂತಿಮ ಆಗಿರೋದಿಲ್ಲ. ಅಂತಿಮವಾದದ್ದು ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣ ವ್ಯವಸ್ಥೆ ಮಾತ್ರ. ಆದ್ದರಿಂದ ಯಾರು ಭಗವದ್ಭಕ್ತರಿದ್ದಾರೆ, ಸ್ತ್ರೀಯಾಗಲಿ ಪುರುಷನಾಗಲಿ ಮತ್ತಾವುದೇ ವರ್ಣದವನಾಗಲಿ, ಅವನಿಗೆ ಮುಕ್ತಿಗೆ ಹೋಗಲಿಕ್ಕೆ ಅವನದೇ ಆದಂಥ ಒಂದು ದಾರಿ ಇದೆ. ಅನಾದಿ ಯೋಗ್ಯತಾಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ. ಜೀವರ ಯೋಗ್ಯತೆ ಅನಾದಿಯಾದ್ದರಿಂದ ಆ ಯೋಗ್ಯತಾಕ್ಕನುಸಾರವಾಗಿ ಭಗವಂತನನ್ನು ತಿಳಿಯುವ, ಕಾಣುವ ಸಾಧನವು ಕೂಡ ಅನೇಕ ರೀತಿಯಾಗಿರ್ತದೆ ಅಂತ ಶಾಸ್ತ್ರ ವರ್ಣನೆ ಮಾಡುತ್ತದೆ. ಇದು ಆ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ಪುರಾಣಿಕಾಚಾರ್ಯರು ಹೇಳಿದ್ರ ಮೇಲೆ ಸ್ವಲ್ಪ ನಾನು ಅದನ್ನು ಸೇರಿಸಿ ಹೇಳಿದ್ದೇನೆ. ಮುಂದೆ ಬ್ರಹ್ಮಸೂತ್ರ ಭಾಷ್ಯದ ಅವಲೋಕನ ನಾವು ಮಾಡುವಾಗ, ತತ್ವಪ್ರಕಾಶಿಕಾದ ಅವಲೋಕನ ಮಾಡುವಾಗ, ಭಾಷ್ಯ ದೀಪಿಕಾ ಇತ್ಯಾದಿ ಗ್ರಂಥಗಳನ್ನು ಕೂಡ ಅವಲೋಕನ ಮಾಡುವಾಗ ಇದರ ಬಗ್ಗೆ ಸುದೀರ್ಘವಾದ ಒಂದು ಆಲೋಚನೆಯನ್ನು ಈ ಹಿಂದೆ ಮಾಡಿದ್ವಿ. ಅದನ್ನೇ ತಮ್ಮೆದುರಿಗೆ ಈ ಮುಂದಿನ ಭಾಗದಲ್ಲಿ ಹಂಚಿಕೊಳ್ಳುವಲ್ಲಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.